ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ವ್ಲಾಗ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದಿರ್ತ ಅನ್ಕೋತೀನಿ. ಈಗ ನೋಡ್ರಿ ಮಧ್ಯಾಹ್ನ ಆಗಿತ್ತ, ಹಂಗೆ ಊಟ ಅದು ಮುಗಿಸ್ಕೊಂಡು ಇಲ್ಲೇ ಕೆಳಗೆ ಬಂದಿದ್ದೆ. ನಮ್ಮ ಮನೆ ಮುಂದೆನೇ ಒಂದು 7-Eleven ಅಂತ ಕನ್ವೀನಿಯನ್ಸ್ ಸ್ಟೋರ್ ಐತಿ. ಅದು 24/7 ಆನ್ ಇರ್ತೈತಿ. ಆಮೇಲೆ ನಿಮ್ಗೆ ಏನಾದರೂ ಅರ್ಜೆಂಟಾಗಿ ಬೇಕಾಗಿರ್ತೈತಲ್ಲ, ಅಲ್ಲೆಲ್ಲ ಸಿಗ್ತೈತಿ. ATM, ಆಮೇಲೆ ಫುಡ್, ಡ್ರಿಂಕ್ಸ್, ಆಮೇಲೆ ಟೀ, ಕಾಫಿ ಈ ಥರ ಎಲ್ಲ ನೋಡ್ರಿ 7-Eleven. ಈಗ ಒಳಗೆ ಹೋಗೋಣ ಬರ್ರಿ. ಈಗ ಇಲ್ಲಿ ನೋಡ್ರಿ ಬ್ರೆಡ್ ಅದು ಎಲ್ಲ ಇಟ್ಟಿರ್ತಾರೆ ಇಲ್ಲಿ ಈ ಥರ. ಈ ಥರ ನೋಡ್ರಿ ಇಲ್ಲಿ ಸಲಾಡ್ ಇಟ್ಟಿರ್ತಾರೆ. ಮ್ಯಾಶ್ಡ್ ಪೊಟ್ಯಾಟೊ ಆ್ಯಂಡ್ ಎಗ್ ಸಲಾಡ್ ಅಂತಿದೆ. ಈ ಥರ ಎಲ್ಲ ತೊಗೊಂಡು ಹೋಗೋದು. ಇದಕ್ಕೆ 79. ಎಲ್ಲ ಬೇರೆ ಬೇರೆ ಥರ ಸಲಾಡ್ ಇದಾವೆ. ಇದಕ್ಕೆ 89. ಈ ಥರ ಇಟ್ಟಿರ್ತಾರೆ ನೋಡೋದು. ಆಮೇಲೆ ಇಲ್ಲಿ ಕೆಳಗೆ ಬಂದ್ರೆ ಫುಡ್ ಇರ್ತಾವೆ. ಲಂಚ್, ಎಲ್ಲ ಚಿಕನ್, ವೆಜ್ ಎಲ್ಲ ಒಂದು ಸ್ವಲ್ಪ ಸಿಗೋದು ಭಾಳ ಡಿಫಿಕಲ್ಟಿ. ಒಂದೊಂದಿರ್ತಾವೆ. ಇದು ನೋಡ್ರಿ ಈ ಥರ ಎಲ್ಲ ಫುಡ್ ಬಾಕ್ಸ್ಗಳು. ಇದು ಮಶ್ರೂಮ್ ರೆಸಿಟು ಅಂತ. ಕೆಳಗೆಲ್ಲ ಹಂಗಿದಾವ ನೂಡಲ್ಸ್ ಅದು ಇದೆಲ್ಲ ಅಂತ ಎಲ್ಲ ಮತ್ತು ಬೇರೆ ಬೇರೆ ಥರದ್ದು. ಇವೆಲ್ಲನೂ ಚಿಕನ್ ನೋಡಿವ. ಇವತ್ತನ್ನು ಅವರು ಇಲ್ಲೇ ಮೈಕ್ರೋವೇವ್ನಾಗ ಬಿಸಿ ಮಾಡಿಕೊಡ್ತಾರೆ. ನಾವು ಮಾಡ್ಕೋದಿಲ್ಲ ಅಂದ್ರೆ ಅವರು ಮಾಡಿಕೊಡ್ತಾರೆ ಬೇಕಂದ್ರೆ. ಇಲ್ಲಿ ನೋಡ್ರಿ ಮೇಲಿನೈತಿ ಚುನ್ಮುರಿ ಇದಾವೆ. ನಾವೆಲ್ಲ ಹೆಂಗೆ ಚೆನ್ನಾಗಿದ್ದಾಗ ಚಹಾ ಮತ್ತು ಚುನ್ಮುರಿ ಹಾಕೊಂಡು ತಿಂತಿದ್ವಲ್ಲ, ಅದೇ ಥರನೇ ಐತಿ. ಒಳಗಡೆ ಏನೋ ಉರ್ದು ಟೀ ಇದೆ ಅನ್ಸುತ್ತೆ, ತೈವಾನ್ ಟೀ. ಇವೆಲ್ಲ ಮಿಲ್ಕ್ ಸ್ಮಾಲ್ ಪ್ಯಾಕ್ ಒಳಗೆ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ATM ಇರ್ತೈತಿ. ಇವೆಲ್ಲ ನೋಡ್ರಿ ಜಸ್ಟ್ ಬಿಸಿನೀರು ಆ್ಯಡ್ ಮಾಡಿ ತಿನ್ನುವಂಥ ನೂಡಲ್ಸ್. ಇವೆಲ್ಲ ಡ್ರೈ ಇರ್ತಾವೆ. ಇದ್ರ ಜಸ್ಟ್ ಬಿಸಿನೀರು ಆ್ಯಡ್ ಮಾಡೋದಷ್ಟೇ. ನೋಡಿ ಎಷ್ಟು ವೆರೈಟಿ ಇದಾವೆ. ಇದು ಒಂದು ವೆಜ್ ಶಿಂಕಪ್ ಅಂತ. ಇದು ಭಾರಿ ಸ್ಪೈಸಿ ಇರ್ತೈತಿ, ನಾವು ತಿಂತೇವೆ ಇದು. ಆಮೇಲೆ ಇಲ್ಲೆಲ್ಲ ಮತ್ತು ಜ್ಯೂಸ್ ಈ ಥರ ನೋಡಿ, ಜಸ್ಟ್ ಆಯಿಲ್, ಸಾಲ್ಟ್ ಈ ಥರ ಅವೆಲ್ಲ ಇದಾವೆ. ರೈಸ್, ನೂಡಲ್ಸ್ ಈ ಥರ ಎಲ್ಲ ಕೆಳಗಡೆ ರೈಸ್. ಆಮೇಲೆ ಇಲ್ಲಿ ಬಂದುಬಿಟ್ರೆ ಯೋಗರ್ಟ್ ಸ್ಮಾಲ್ ಪ್ಯಾಕೆಟು ಡಬ್ಬಿ ಒಳಗೆ. ಇದು ಬಂದುಬಿಟ್ಟು ಸೂಪ್. ಇದು ಗ್ರೀನ್ ಬೀನ್ ಸೂಪ್ ಇದೆ. ಇದು ಟಾರೋ ಸೂಪ್, ಟಾರೋ ಸಾಗು. ಹೊಸದು ಆ್ಯಡ್ ಆಗೈತೆ ಅನ್ಸುತ್ತೆ. ಇದಿಲ್ಲ ಅದಕ್ಕೆ ಮುಂಚೆ ಸಾಗು ಅಂದರೆ ಶಾಬುದಾನ್ ಇದು. ವೈಟ್ ಫಂಗಸ್ ವಿತ್ ಲೋಟಸ್ ಸೀಡ್ ಡೆಸರ್ಟ್ ಅಂತ ನೋಡ್ರಿ, ಇದೇನೆ ಹೊಸದು. ಈ ಥರ ಎಲ್ಲ ಸೂಪ್, ಯೋಗರ್ಟ್, ಆಮೇಲೆ ಜ್ಯೂಸ್ ಈ ಥರ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಇದು ನೋಡಿ ಪುಡ್ಡಿಂಗ್ ಇದೆ, ಚಲೋ ಇರ್ತೈತೆ, ಮಿಲ್ಕ್ ಪುಡ್ಡಿಂಗ್. ಇಲ್ಲಿ ನೋಡ್ರಿ ಮೇಲೆ ಸೀವೀಡ್ ಇದೆ, ಅದ್ರೊಳಗೆ ರೈಸ್ ಹಾಕಿರ್ತಾರೆ. ಆಮೇಲೆ ಮತ್ತೆ ಯಾವುದೋ ಸ್ಟಫಿಂಗ್ ಎಲ್ಲ ಮಾಡಿರ್ತಾರೋ ಈ ಥರ ಇರ್ತೈತೆ ನೋಡಿ. ಇದು ವೆಜಿಟೇಬಲ್. ಗ್ರೀನ್ ಕಲರ್ ಇತ್ತಲ್ಲ ಅದು ಸೀವೀಡ್ ಅದ. ಒಂದೊಂದು ಬನಾನ ಬೇಕಾದ್ರೆ ತೊಗೋಬೋದು, ಎರಡೆರಡು ಬೇಕಾದ್ರೆ ತೊಗೋಬೋದು. ಇವು ಎಲ್ಲ ಮತ್ತು
ಏನಿವ ಇವೆಲ್ಲ ಸಮಥಿಂಗ್ ಸೂಪ್ ಎಲ್ಲ ಐತಿ ನೋಡಿ. ಈ ಥರ ಎಲ್ಲ ಅಂದರೆ ಬೇಕಾದಾಗ ಸಿಗ್ತವೆ. ಇದು ಫ್ರೂಟ್ಸ್ ನೋಡಿವ, ಫ್ರೂಟ್ಸ್ ಜೆಲ್ಲಿ ಫುಲ್ ಸ್ಮಾಲ್ ಆರೆಂಜ್ ಇಟ್ಬಿಟ್ಟಿದ್ದಾರೆ ಒಳಗಡೆ. ಬೇರೆ ಬೇರೆ ಥರ ಲೀಚಿ, ಗ್ರೇಪ್ಸ್ ಎಲ್ಲ ನೋಡುವ ನೋಡ್ರಿ ಒಳಗಡೆ ಗ್ರೇಪ್ಸು ಜೆಲ್ಲಿ ಈ ಥರ. ಇದು ಈ ಕಡೆ ಆಯಿತಾ, ಆಮೇಲೆ ಈ ಕಡೆ ಬ್ರೆಡ್ ಆಯಿತು. ಈ ಥರ ಎಲ್ಲ ಸ್ನ್ಯಾಕ್ಸ್ ಇದಾವೆ. ಮತ್ತು ಇಲ್ಲಿ ನೋಡಿರಿ ಮತ್ತು ಸಾಸು ಅವು ಇವು ಎಲ್ಲ ಇದಾವೆ. ಆಯಿಲ್ ಎಲ್ಲ ಆಯ್ತು. ಇಲ್ಲಿ ನೋಡಿರಿ ಎಷ್ಟು ವೆರೈಟಿ ಆಫ್ ಮಿಲ್ಕ್ ಆಮೇಲೆ ಜ್ಯೂಸ್ ಇದಾವೆ. ಇಲ್ಲಿ ಎಲ್ಲ ಚಾಕ್ಲೇಟ್ಸ್ ನೋಡಿ ಎಷ್ಟು ಇಟ್ಟಿದ್ದಾರೆ. ಈ ಥರ ಎಲ್ಲ ಚಾಕ್ಲೇಟ್ಸು ಸಿಗ್ತಾವ. ಆಮೇಲೆ ಮತ್ತು ಇಲ್ಲೇನೋ ಸ್ಮಾಲ್ ಇವೆಲ್ಲ ಬುಕ್ಸ್ ಅವೆಲ್ಲ ಅದಾವೆ ನೋಡಿ. ಸ್ಮಾಲ್ ಈ ಥರನೂ ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಇದಾವೆ. ಪವರ್ ಬ್ಯಾಂಕ್ $5.99 ಇದಕ್ಕೆ. ಚಾರ್ಜರ್, ಪವರ್ ಬ್ಯಾಂಕ್, ಬುಕ್ಸನ್ನು ಇಟ್ಟಿದ್ದಾರೆ. ವಾಟರ್ ಈ ಕಡೆ ಬಂದ್ರೆ ಬಾಡಿ ವಾಶ್ ಈ ಥರ ಎಲ್ಲ ಈ ಥರ ನೋಡಿರಿ. ಇಲ್ಲಿ ಸ್ನ್ಯಾಕ್ಸ್, ಚಿಪ್ಸ್ ಅದು ಇದೆಲ್ಲ ಇದಾವೆ. ಇಲ್ಲಿ ಲೇಸ್, ಡೋರಿಟೋಸ್ ಈ ಥರ ಎಲ್ಲ. ಆಮೇಲೆ ಇಲ್ಲಿ ಇದು ಸಿಗುತ್ತೆ, ಬೇಕಾದ್ರೆ ಡ್ರಿಂಕ್ಸ್ ಸಿಗ್ತಾರೆ ನೋಡ್ರಿ ಎಲ್ಲ. ಇಲ್ಲಿ ವಾಟರ್ ಈ ಥರ ಎಲ್ಲ ಎಲ್ಲನೂ ಕೂಲ್ ಡ್ರಿಂಕ್ಸ್. ಆಮೇಲೆ ಇಲ್ಲಿ ಇದು ಐಸ್ ಕ್ರೀಮ್ ಎಲ್ಲ ಇದಾವೆ. ಫ್ರೀಸರ್ ಒಳಗೆ ಇಟ್ಟಿದ್ದಾರೆ ಇವೆಲ್ಲ. ಈ ಕಡೆ ನೋಡ್ರಿ ಓವನ್ ಎಲ್ಲ ಇಟ್ಟಿರ್ತಾರೆ. ಇದು ಗೆಣಸಿನಕಾಯಿ ಈ ಥರ ಹಂಗೆ ಇಟ್ಟಿರ್ತಾರೆ. ಇವು ಭಾರಿ ಮಸ್ತ್ ಇರ್ತಾವ, ಬಿಸಿ ಬಿಸಿವ. ಆಮೇಲೆ ಇಲ್ಲೇ ಬಿಸಿ ನೀರು ಇರ್ತದೆ, ಬೇಕಾದದು ಅಲ್ಲಿ ನೂಡಲ್ಸ್ ಎಲ್ಲ ಇರ್ತಾವಲ್ಲ ಡ್ರೈ, ಅದ್ರೊಳಗೆ ಬಿಸಿ ನೀರು ಹಾಕೋಕೆ ಬಿಸಿ ನೀರು ಇಟ್ಟಿರ್ತಾರೆ. ಆಮೇಲೆ ಇವು ಟೀ ಎಗ್ಸ್ ಅಂತ, ಇದು ತೈವಾನ್ ಒಳಗಿನ ಫೇಮಸ್. ಈ ಥರ ಇರ್ತಾವೆ ಇಲ್ಲೆಲ್ಲ. ಥ್ಯಾಂಕ್ ಯು. $200 ಸಿಕ್ತಾ ಲಾಟ್ರಿ ನೋಡ್ರಿ. ತೈವಾನ್ ಒಳಗೆ $100 ಈ ಥರ ಇರ್ತಾವ. ಇಲ್ಲೇ 7-Elevenಗೆ ಬಂದಿದ್ದಲ್ಲ, ಇಲ್ಲಿ ತೈವಾನ್ ಒಳಗೆ ನಾ ಒಂದ್ಸಲ ಹಾಕಿದ್ದೆ ಲಾಟ್ರಿ ಕೊಡ್ತಾರೋ ಅಂತ. ಅಂದ್ರೆ ನೀವೆಲ್ಲ ಶಾಪಿಂಗ್ ಮಾಡ್ತಿರಲ್ಲ, ರಿಸಿಪ್ಟ್ಲೆ ಎವ್ರಿ 2 ಮಂತ್ಸಿಗೆ ಒಂದ್ಸಲ ಲಾಟ್ರಿ ಅನೌನ್ಸ್ ಮಾಡ್ತಾರೆ. ಅದು ನಂಬರ್ ಮ್ಯಾಚ್ ಆದ್ರೆ ನಿಮ್ಗೆ ಸಿಗ್ತೈತಿ. ನಾನು ಜನವರಿ ಫೆಬ್ರವರಿದ ಮಾರ್ಚ್ ಒಳಗೆ ಬರ್ತೈತಿ. ಆಮೇಲೆ ಮಾರ್ಚ್, ಏಪ್ರಿಲ್ದ ಮೇ ಒಳಗೆ ಬರ್ತೈತಿ. ಸೊ ಮೇದು ಚೆಕ್ ಮಾಡತ್ತಿದ್ದೆ ನಾನು. ಆವಾಗ ಇದು ಜನವರಿ ಮತ್ತು ಫೆಬ್ರವರಿದ ಒಂದು ಹಂಗೆ ಉಳ್ದಿತ್ತು, ಅದು ಮ್ಯಾಚ್ ಆಯ್ತು ನಂಬರ್. ಫೆಬ್ರವರಿದು ಆಲ್ರೆಡಿ ನಂಗೆ 600 ಸಿಕ್ಕಿತ್ತು. ಸೊ ಇದು ಒಂದು 200, ಸೊ ಟೋಟಲ್ 800 ಬಂತು ಜನವರಿ ಫೆಬ್ರವರಿದ. ಬಟ್ ಮಾರ್ಚ್ ಏಪ್ರಿಲ್ದ ಏನೂ ಒಂದು ಬರಲಿಲ್ಲ. ಸೊ ಈ ಥರನೇ ಆಗುತ್ತೆ. ಸಮ್ಟೈಮ್ಸ್ ಮಿನಿಮಮ್ 200 ಸಿಗ್ತೈತಿ, ಒಂದೊಂದು ಸಲ ಏನೂ ಸಿಗಂಗಿಲ್ಲ. ಈ ಥರ ಆಗ್ತೈತಿ. ಜನವರಿ ಫೆಬ್ರವರಿದ ಮಾರ್ಚ್ 25ಗೆ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ನೀವು 3 ಮಂತ್ಸ್ ತನಕ ಕ್ಲೇಮ್ ಮಾಡ್ಬೋದು. ಇವತ್ತು ಜೂನ್ 20, ಇನ್ನೊಂದು 5 ಡೇಸ್ ಆದ್ರೆ ಮೇ ಬಿ ಸಿಗ್ಲಾಗ್ತಿತ್ತು ಅನ್ಸುತ್ತೆ. ಹಾಗೆ ಏನೋ ಬೈ ಚಾನ್ಸ್ ನೋಡಾತಿದ್ದೆ ಸಿಕ್ತ. ಸೊ ಅದಕ್ಕೆ ತಂದು ಚೆಕ್ ಮಾಡಿದೆ, ಕೊಟ್ಟರು ಅವ್ರು. ಇದು ನೋಡಿರಿ ಫ್ಯಾಮಿಲಿ ಮಾರ್ಟ್ ಅಂತ. ಇದು 7-Eleven ಥರನ ಆಲ್ಮೋಸ್ಟ್. ಇಲ್ಲಿ ಎಲ್ಲ ಅದೇ ಥರನೇ ಸಿಗ್ತಾವ ನೋಡ್ರಿ. ಇಲ್ಲೆಲ್ಲ ಹಂಗೆ ಇಟ್ಟಿದ್ದಾರೆ. ಈ ಕಡೆ ಎಲ್ಲ ಜ್ಯೂಸ್, ಆ ಕಡೆ ಎಲ್ಲ ಕೂತಿನಾಕಿರ್ತೈತಿ. ಇಲ್ಲಿನೂ ಎಲ್ಲ ಜ್ಯೂಸ್ ಈ ಥರ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಫುಡ್ಡಲ್ಲಿ 7-Eleven ಒಳಗೆ ಹೆಂಗಿತ್ತಲ್ಲ ಅದೇ ಥರನ.
ನೋಡಿರಿ ಇಲ್ಲೆಲ್ಲ ಚಾಕ್ಲೇಟ್ ಅಲ್ಲಿ ಹೆಂಗಿದ್ದಿಲ್ಲ ಹಂಗೆ ಸೇಮ್ ಆಲ್ಮೋಸ್ಟ್ ಎರಡು ನೋಡಿದರೆ ಸೇಮನ ಅನ್ಸುತ್ತೆ. ಇವೆಲ್ಲ ಕನ್ವೀನಿಯನ್ಸ್ ಸ್ಟೋರಸ್ 24/7 ಆಲ್ಮೋಸ್ಟ್ ಆನ್ ಇರ್ತಾವೆ. ಇಲ್ಲೆಲ್ಲ ಜ್ಯೂಸ್ ಇಟ್ಟಿರ್ತಾರ. ಇಲ್ಲಿ ನೋಡ್ರಿ ಮತ್ತು ಬಿಸಿನೀರು ಈ ಥರ ಎಲ್ಲ ಇದು ಗೆಣಸಿನಕಾಯಿ ಈ ಥರ ಹಿಂಗೆ ಕಲ್ ಮೇಲೆ ಇದು ಮಾಡ್ತಾರೆ ಅವ್ರ. ಮ್ಯಾಲೆ ಪೊಟ್ಯಾಟೊ ಇಟ್ಟಿದ್ದಾರೆ, ಕೆಳಗೆ ಗೆಣಸಿನಕಾಯಿ. ಇಲ್ಲಿನೂ ಇದಾವೆ ಮತ್ತು ಟೀ ಎಗ್ಸ್. ಎಲ್ಲ ಹೆಂಗಿತ್ತಂತ ಸೊ ಇಲ್ಲಿ ಅರ್ಜೆಂಟಾಗಿ ನಿಮ್ಗೆ ಏನು ಬೇಕಾಗಿರ್ತೈತಲ್ಲ ಆಲ್ಮೋಸ್ಟ್ ಎಲ್ಲ ಸಿಗ್ತಾವೆ. ಫುಡ್, ಡ್ರಿಂಕ್ಸ್, ಜ್ಯೂಸ್, ಕಾಫಿ, ATM, ವಾಶ್ರೂಮ್ ಈ ಥರ ಎಲ್ಲ. ಆಮೇಲೆ ಅಲ್ಲೇ ಫುಡ್ಡನ್ನು ತೊಗೊಂಡು ನೀವು ಬಿಸಿ ಮಾಡಿನೂ ತಿನ್ಬೋದು. ಆಮೇಲೆ ಎಷ್ಟು ತನಕ ಕೂತ್ರೂ ಯಾರೂ ಏನೂ ಅನ್ನೋಂಗಿಲ್ಲ. ಆಮೇಲೆ ನಾವು ಹಿಂಗೆ ಹೊರಗೆ ಹೋಗಿರ್ತೀವಲ್ಲ, ಯಾವಾಗಾದ್ರೂ ಏನಾದರೂ ಸಿಗಲಿಲ್ಲ ಅಂದರೆ 7-Elevenಗೆ ಹೋಗಿ ತಿಂದಿರ್ತೀವಿ. ಆಮೇಲೆ ಅವು ಫುಡ್ ಪ್ಯಾಕ್ ಮಾಡಿ ಇಟ್ಟಿರ್ತಾರಲ್ಲ, ಅವು ಜಸ್ಟ್ 2 to 3 days ಅಷ್ಟೇ ವ್ಯಾಲಿಡಿಟಿ ಇರ್ತೈತಿ. ಮತ್ತು ಫ್ರೆಶ್ ಆಗಿ ತಂದು ಇಡ್ತಿರ್ತಾರೆ. ಆಮೇಲೆ ಹೊರಗಡೆಗಿಂತ ಒಂದು ಸ್ವಲ್ಪ ಕಾಸ್ಟ್ಲಿ, ಯಾಕಂದ್ರೆ ನಿಮ್ಗೆ 24/7 ಸರ್ವಿಸ್ ಕೊಡತ್ತಾರ. ಆಮೇಲೆ ಅರ್ಜೆಂಟಾಗಿ ನಿಮ್ಗೆ ಏನು ಬೇಕಾದ ಸಿಗ್ತಿತ್ತಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ಲಿ. ಅದನ್ನು ಬಿಟ್ಟರೆ ಮತ್ತು 7-Eleven ಅಂತೂ ಚಲೋ ನಡೆದವ. ಈ ಥರ ಬೇರೆ ಬೇರೆನೂ ಇದಾವೆ. ಮತ್ತು ಫ್ಯಾಮಿಲಿ ಮಾರ್ಟ್ ಅಂತೈತಿ, ಅದು ಕೈಂಡ್ ಆಫ್ ಇದೇ ಥರನ, ಅದು 24/7 ಐತಿ. ಮತ್ತೊಂದು 2-3 ಶಾಪ್ಸ್ ಇದಾವೆ, ಅವೆಲ್ಲ 24/7 ಸರ್ವಿಸ್ ಕೊಡ್ತಾವೆ. ಸೊ ಇವತ್ತಿನ ವ್ಲಾಗ್ ಇಷ್ಟ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.